ನಿಮ್ಮ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ದೆ, ನಿಮಗೆ ಆ ಕುಟುಂಬದ ಬಗ್ಗೆ ಇರೋ ಕಾಳಜಿ ಬಗ್ಗೆ ಯೋಚನೆ ಕೂಡ ಮಾಡಿದೆ ಆ ರೀತಿ ಎಲ್ಲ ಮಾತಾಡ್ಬಿಟ್ಟೆ. ನಿಮ್ಮ ಜಾಗದಲ್ಲಿ ಬಹುಶಃ ಬೇರೆ ಯಾರ ಇದ್ದಿದ್ದು ಹಾಗೆ ನಡ್ಕೊಳ್ತಾ ಇದ್ದೆ. ನಿಮಗಿದ್ದ ಒತ್ತಡ ಜವಾಬ್ದಾರಿಗಳನ್ನ ಅರ್ಥ ಮಾಡ್ಕೊಳ್ದೆ ನಾನು ಹಾಗೆಲ್ಲ ಮಾತಾಡಬಾರ್ದಾಗಿತ್ತು. ಆ ಮಗು ಜೀವ ಉಳಿಲಿ ಅನ್ನೋದಷ್ಟೇ ನನ್ನ ಉದ್ದೇಶ ಆಗಿದೆ. ಹಾಗಾಗಿ ಒಂದು ಕ್ಷಣ ನೀವು ಡಾಕ್ಟ್ರು ಅನ್ನೋದನ್ನ ಮರೆತು ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಿಮ್ಮನ್ನೇ ದೇವರು ಅಂತ ನಂಬಿದ್ದ ಆ ಕುಟುಂಬಕ್ಕೆ ನಿಜವಾಗ್ಲೂ ನೀವು ತುಂಬ ದೊಡ್ಡ ಉಪಕಾರ ಮಾಡಿದ್ರಿ. ಅದಕ್ಕೋಸ್ಕರ ನಿಮಗೆ ಧನ್ಯವಾದಗಳನ್ನ ಹೇಳಬೇಕು ಅಂತ ಬಂದೆ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಅವನ ವೃತ್ತಿನಲ್ಲಿ ಒಂದೊಂದು ರೀತಿ ಅಗ್ನಿ ಪರೀಕ್ಷೆಗಳು ಎದುರಾಗುತ್ತೆ. ಆ ಮಗು ಜೀವನ ಕಾಪಾಡಿದ್ದು ನನ್ನ ಜೀವನದಲ್ಲಿ ದೊಡ್ಡ ಅಗ್ನಿ ಪರೀಕ್ಷೆ. ಅಷ್ಟೇ ಅಲ್ಲ, ನನ್ನ ಜೀವನದ ದೊಡ್ಡ ಕನಸಿಗೆ ಮತ್ತೆ ಜೀವ ಬಂದಿದ್ದ ಕ್ಷಣ. ಈ ಪರೀಕ್ಷೆನಲ್ಲಿ ನಾನು ಗೆಲ್ತೀನೋ ಇಲ್ವೋ ಅನ್ನೋ ಒಂದು ಸಣ್ಣ ಭರವಸೆನ ಇಲ್ದಿದ್ದಾಗ ಆ ಸಾಯಿನಾಥನ ಕೃಪೆ, ದೇವ್ರಂತ ನಿಮ್ಮ ಆಶೀರ್ವಾದ, ಇವೆರಡೆ ನನ್ನನ್ನ ಗೆಲ್ಲೋ ಹಾಕಿ ಮಾಡಿದ್ದು. ಈ ಸಂದರ್ಭ ನನ್ನ ಜೀವನದಲ್ಲಿ ಆಗೋದೇ ಇಲ್ಲ ಅನ್ನೋ ಘಟನೆಗಳನ್ನ ನಿಜ ಮಾಡಿ ಭರವಸೆ ಹೆಚ್ಚಾಗಿದೆ, ನಂಬಿಕೆಗಳನ್ನ ಹೆಚ್ಚು ಮಾಡಿದೆ, ಕೆಲವೊಂದು ಭರವಸೆಗಳನ್ನ ನೀಡಿದೆ. ನನಗಷ್ಟು ಸಾಕು, ಅಷ್ಟೇ ಸಾಕು. ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್.
ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.